ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಿನಕ್ಕೆ ಕಾಲಿಟ್ಟ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಮುಂದುವರಿಕೆ ಆಗತ್ತೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಬಹುದಾದ ಸಾಧ್ಯತೆ ಇದೆ. 5ನೇ ದಿನಕ್ಕೆ ಚಳಿಗಾಲದ ಅಧಿವೇಶನ ಕಾಲಿಟ್ಟಿರುವಂಥದ್ದು. ಇವತ್ತು ಕೂಡ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಮುಂದುವರಿಕೆ ಅನ್ನೋದನ್ನ ತಿಳಿಸಲಾಗ್ತಾ ಇದೆ. ಇವತ್ತು ಈಗಾಗಲೇ ವಿಪಕ್ಷಗಳು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದೆ. ಅದರ ಜೊತೆಗೆ ಒಂದಷ್ಟು ಅಭಿವೃದ್ಧಿಯ ವಿಚಾರ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗಾಗಲೇ ಕೆಲವೊಂದಷ್ಟು ಚರ್ಚೆಗಳಾಗಿದೆ. ಇದೆಲ್ಲದಕ್ಕೂ ಇವತ್ತು ಸಿಎಂ ಉತ್ತರ ಕೊಡಬಹುದಾದ ಸಾಧ್ಯತೆ ಕೂಡ ಇದೆ. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು. ಜ್ವಲಂತ ಸಮಸ್ಯೆಗಳಿಗೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬೇಕು. ಅನುದಾನಗಳ ಬಿಡುಗಡೆ ಆಗಿರ್ಬೋದು, ಅಭಿವೃದ್ಧಿಯ ವಿಚಾರ ಆಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ. ಸೊ ಹಾಗಾಗಿ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇವತ್ತಿನ ಅಧಿವೇಶನದಲ್ಲಿ ಸಾಕಷ್ಟು ರೀತಿಯಾದಂಥ ಮಹತ್ವದ ಚರ್ಚೆಗಳಾಗಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗತ್ತೆ ಅಂತ. ಚಳಿಗಾಲದ ಅಧಿವೇಶನ ಯಾವಾಗಲೂ ಹೈಲೈಟ್ ಯಾಕಾಗುತ್ತೆ ಅಂದರೆ ಇದೇ ಕಾರಣಕ್ಕಾಗಿ. ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳನ್ನು ಫೋಕಸ್ ಮಾಡ್ತಾರೆ. ಒಂದು ತಾರ್ಕಿಕ ಅಂತ್ಯ ಅನ್ನುವಂಥದ್ದು, ಒಂದು ಉತ್ತರ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಹಿಂದಿನ ಅಧಿವೇಶನಗಳು, ಚಳಿಗಾಲದ ಅಧಿವೇಶನಗಳು ಕೊನೆಯಲ್ಲಿ ಉತ್ತರ ಕರ್ನಾಟಕ ಭಾಗ ಚರ್ಚೆ ಆಗ್ತಿತ್ತು. ಬಟ್ ಈ ಬಾರಿ ಮೊದಲೇ ಚರ್ಚೆ ಆಗಬೇಕು ಅಂತ ನಿರ್ಧಾರ ಆಗಿತ್ತು. ಅದರಂತೆಯೇ ಚರ್ಚೆಗಳಾಗ್ತಾಗಿದೆ. ಇನ್ನು ಇವತ್ತು ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರಬಹುದಾದ ಸಾಧ್ಯತೆಯೂ ಕೂಡ ಇದೆ.